ಅರಣ್ಯದ ಆಳದಲ್ಲಿ ದಯಾಳು ಅರಣ್ಯರಕ್ಷಕ ಅರ್ಜುನ ತನ್ನ ನಿಷ್ಠಾವಂತ ಆನೆ ಗಜರಾಜನೊಂದಿಗೆ ವಾಸಿಸುತ್ತಾನೆ. ಅವರು ಆಹಾರ, ನೀರು ಹಂಚಿಕೊಳ್ಳುತ್ತಾರೆ ಮತ್ತು ಅರಣ್ಯವನ್ನು ಕಾಪಾಡುತ್ತಾರೆ. ಲೋಭಿ ಕಳ್ಳಗಾರ ರಾಘವ ಬಲೆಯು ಶಸ್ತ್ರಾಸ್ತ್ರಗಳು ತೆಗೆದುಕೊಂಡು ಅರಣ್ಯಕ್ಕೆ ಪ್ರವೇಶಿಸುತ್ತಾನೆ. ಅವನು ಹುಲಿಯನ್ನು ಹಿಡಿದು ಅದರ ಚರ್ಮವನ್ನು ಮಾರಲು ಬಯಸುತ್ತಾನೆ. ಶೇರ ಎಂಬ ಹುಲಿ ರಾಘವನ ಬಲೆಗೆ ಸಿಲುಕಿ ನೋವಿನಿಂದ ಗರ್ಜಿಸುತ್ತದೆ. ಅರ್ಜುನನು ಗಜರಾಜನೊಂದಿಗೆ ಅದನ್ನು ರಕ್ಷಿಸಲು ಓಡುತ್ತಾನೆ. ರಾಘವ ಬೆಂಕಿ ಹಾಗೂ ಶಸ್ತ್ರಾಸ್ತ್ರಗಳಿಂದ ಅವರ ದಾರಿಯನ್ನು ತಡೆಹಿಡಿಯುತ್ತಾನೆ. ಅವನು ಹುಲಿಯನ್ನು ಗುಂಡಿಕ್ಕಲು ಪ್ರಯತ್ನಿಸುತ್ತಾನೆ. ಆದರೆ ಗಜರಾಜ ತನ್ನ ಸೊಂಡಿಲಿನಿಂದ ಅವನ ಗನ್ ಒಡೆದು ಹಾಕುತ್ತಾನೆ. ಅರ್ಜುನ ಧೈರ್ಯದಿಂದ ರಾಘವನಿಗೆ ಎದುರಾಗಿ ಹೋರಾಡುತ್ತಾನೆ. ಶೇರ ಗರ್ಜಿಸುತ್ತಾನೆ. ಮನುಷ್ಯ, ಆನೆ, ಹುಲಿ ಒಟ್ಟಾಗಿ ಖಳನಾಯಕನನ್ನು ಓಡಿಸುತ್ತಾರೆ. ಅರಣ್ಯದಲ್ಲಿ ಪುನಃ ಶಾಂತಿ ವಾಸ್ತವವಾಗುತ್ತದೆ. ಶೇರ ಅರ್ಜುನ ಮತ್ತು ಗಜರಾಜನಿಗೆ ತಲೆಯೊಡ್ಡಿ ಅರಣ್ಯದ ನೆರಳಲ್ಲಿ ಮಾಯವಾಗುತ್ತದೆ. ಕೊನೆಯ ಸಂದೇಶ: ಮನುಷ್ಯ, ಪ್ರಕೃತಿ ಮತ್ತು ಪ್ರಾಣಿಗಳು ಒಟ್ಟಾಗಿ ನಿಂತಾಗ ಯಾವುದೇ ಖಳನಾಯಕನು ಸಾಮರಸ್ಯವನ್ನು ನಾಶ ಮಾಡಲಾರ.